ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮಗೆ ಫ್ರೇಮ್ನಲ್ಲಿ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಹಾಸನದಲ್ಲಿ ಇತ್ತೀಚೆಗೆ ನಮಗೊಂದು ಘಟನೆ ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು. ಗಂಡನನ್ನು ತೊರೆದು ಪ್ರಿಯಕರನ ಜೊತೆ ಹೋಗಿ ಯಾವ ರೀತಿಯಾಗಿ ನಾನು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದೀನಿ ಕೆರೆಯಲ್ಲಿ ಅನ್ನೋ ರೀತಿಯಾಗಿ ಒಳ ಉಡುಪನ್ನೆಲ್ಲವನ್ನೂ ಕೂಡ ನದಿಯ ದಡದಲ್ಲಿ ಬಿಟ್ಟು ಹೋದಂಥ ಘಟನೆ ನೋಡಿ. ಹಾಸನದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಘಟನೆ. ಅದಕ್ಕೂ ಬಹಳಷ್ಟು ಸಾಮ್ಯತೆಗಳಿದೆ. ಯಾಕೆಂದ್ರೆ ರೈತರ ಮಕ್ಕಳೇ ಹುಷಾರ್ ಅನ್ನೋ ಪದವನ್ನು ಆರಂಭದಲ್ಲಿ ಬಳಸ್ತಾ ಇದ್ದೀನಿ ನೋಡಿ. ಬಹಳಷ್ಟು ಜನರಿಗೆ, ಹೆಚ್ಚಾಗಿ ಹಳ್ಳಿಯ ಮಕ್ಕಳಿಗೆ ಈ ಥರದ ಅನ್ಯಾಯಗಳಾಗ್ತಾ ಇರೋದು. ಒಂದು ಕುಟುಂಬವನ್ನು ಕಟ್ಕೊಂಡಿರ್ತಾರೆ, ಒಂದು ಫ್ಯಾಮಿಲಿ ಇರುತ್ತೆ, ನಂಬದಂಥ ಸೊಸೆ ಇದ್ದಾಳೆ, ಒಂದು ಕುಟುಂಬವನ್ನು ನಾವು ನಡೆಸ್ಕೊಂಡು ಹೋಗಬಹುದು ಅನ್ನೋ ನೆಮ್ಮದಿಯ ನಿಟ್ಟುಸಿರು ಬಿಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಬಹಳಷ್ಟು ಜನರಲ್ಲಿ ಕಂಟಕವಾಗಿ ಬದಲಾಗ್ತಾ ಇರೋದು. ಮರಳಾದಂಥ ಮಾತುಗಳಿಗೆ, ಮರಳಾದಂಥ ಫೋಟೋಗಳನ್ನ, ಜೊತೆಗೆ ಈ ರೀತಿಯಾದಂಥ ಹಳ್ಳಿಯ ಹೆಣ್ಣು ಮಕ್ಕಳನ್ನು ಮರಳು ಮಾಡಿ ಮೋಸವನ್ನುಗೊಳಿಸಿ ಹೇಗೆ ಕರ್ಕೊಂಡು ಪರಾರಿಯಾಗಿಬಿಡುತ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಬಹಳ ಖುಷಿಯಾಗಿ ಈ ಮಹಿಳೆ ಇನ್ನೊಬ್ಬನ ಹುಡುಗನ ಜೊತೆ, ಹರ್ಷಿತಾ ಜೊತೆಗೆ ಈತನ ಹೆಸರು ಸಚಿನ್ ಶೆಟ್ಟಿ ಅಂತ, ಇವರಿಬ್ಬರ ಪ್ರೇಮ್ ಕಹಾನಿ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಜೊತೆಗೆ ಈ ವಿಡಿಯೋಗಳನ್ನು ನೋಡಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಇದೆ ನೋಡಿ, ಖುಷಿಯಾಗಿ ಕೊಳನ್ನು ಕೊಟ್ಟು ಅವನೊಂದಿಗೆ ತಾಳಿಯನ್ನು ಕಟ್ಟಿಸ್ಕೊಳ್ತಾ ಇರೋ ದೃಶ್ಯ, ಅದು ಕೂಡ ಕಾರ್ನಲ್ಲಿ ಎಲ್ಲೋ ಓಡಿ ಬಂದಿರೋ ಪ್ರೇಮಿಗಳಿರಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಅಥವಾ ಅಮರ ಪ್ರೇಮಿಗಳು ಅಂತಲೂ ಕೂಡ ಅನ್ನಿಸ್ತಾ ಇರ್ಬೋದು. ಯಾಕೆಂದ್ರೆ ಅವನು ಕಾಲಿಗೆ ಉಂಗುರವನ್ನು ಕೂಡ ಹಾಕ್ತಾ ಇದ್ದಾನೆ. ಅದೇನು ಸ್ವಂತ ದುಡ್ಡಿನಲ್ಲಂತರೂ ಅಲ್ಲ. ಯಾಕೆಂದರೆ ಈಕೆಯೂ ಕೂಡ ಮನೆಯಿಂದ ಒಂದಿಷ್ಟು ಹಿಡಿಗಂಟನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾಳೆ. 170 ಗ್ರಾಮ್ ಚಿನ್ನ, 5 ಲಕ್ಷ ಒಂದು ಹಣವನ್ನು ಕೂಡ ತೆಗೆದುಕೊಂಡು ಹೋಗಿರೋದು. ಈಕೆ ಹೋಗಿದ್ದಾಳಲ್ವಾ, ಈಕೆ ಹೋಗಿರೋದೇನು ಫ್ಯಾಮಿಲಿಯನ್ನು ತೊರೆದಲ್ಲ, ಗಂಡನನ್ನು ತೊರೆದು ಜೊತೆಗೆ 7 ವರ್ಷದ ಮಗನನ್ನು ಕೂಡ ತೊರೆದು. ಯಾಕೆ ಅಂದರೆ ಈಗಾಗಲೇ ಮದುವೆಯಾಗಿ ಈ ಮಹಿಳೆಗೆ, ಹರ್ಷಿತಾ ಅನ್ನೋ ಮಹಿಳೆಗೆ 9 ವರ್ಷ ಆಗಿಬಿಟ್ಟಿದೆ. 9 ವರ್ಷದ ನಂತರವೂ ಕೂಡ ಈ ಸಚಿನ್ ಶೆಟ್ಟಿ ಅನ್ನೋನು, ಇವನ ಊರನ್ನು ಕೂಡ ಹೇಳ್ಬಿಡ್ತೇನೆ ನಾನು, ಉದ್ದೂರು ಸಮೀಪದ ಹೊಸಳ್ಳಿ ಅನ್ನೋ ಒಂದು ಊರಿನ ಗ್ರಾಮದ ಹುಡುಗ ಅಂತೆ. ಈ ಹರ್ಷಿತಾ ಅನ್ನೋ ಒಬ್ಬ ಮಹಿಳೆಯ ಪರಿಚಯ ಈತನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಿದೆ ಅನ್ನೋದನ್ನ ಈಗ ಪ್ರಕಾಶ್, ಈಕೆಯ ಗಂಡ, ಹೇಳ್ತಾ ಇರೋದು. ಕಂಪ್ಲೇಂಟನ್ನು ಕೊಟ್ಟಿರೋದು, ದೂರನ್ನು ಕೊಟ್ಟಿರೋದು. ಕೇವಲ ಇದು ಇಲ್ಲಿಗೆ ನಿಂತಿಲ್ಲ, ಇದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಅದಾದಮೇಲೆ ಈಕೆಗೆ ಮನವೊಲಿಸೋ ಪ್ರಯತ್ನವನ್ನು ಮಾಡಿ ಸಾಂತ್ವನ ಕೇಂದ್ರಕ್ಕೂ ಕೂಡ ಕಳಿಸಿ, ಅಂದರೆ ಮಹಿಳಾ ಸಾಂತ್ವನ ಕೇಂದ್ರ ಕಳಿಸ್ತಾರೆ. ಸ್ವಲ್ಪ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ನೋಡಮ್ಮ, ಕುಟುಂಬವನ್ನು ತೊರೆದು ಹೋಗ್ತಾ ಇದೆಯಾ, ಗಂಡ ನಿನ್ನನ್ನು ಇಷ್ಟೆಲ್ಲ ಹಚ್ಕೊಂಡಿದ್ದಾರೆ, ಈಗ ಬರೋರೆಲ್ಲರೂ ಕೂಡ ತಾತ್ಕಾಲಿಕ ಇರ್ತಾರೆ, ನೀನು ಮತ್ತೊಂದು ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಯಾಕ್ರಿಫೈಸ್ ಮಾಡಬೇಡ ಅನ್ನೋ ರೀತಿಯಾಗಿ ಮನವೊಲಿಸೋ ಕೆಲಸ ಮಾಡಿರ್ತಾರೆ. ನೋಡಿ ಯಾವ ರೀತಿಯಾದಂಥ ಹೈ ಡ್ರಾಮಾ ಮಾಡಿರ್ತಕ್ಕಂಥ ಚಾಲಾಕಿ ಈಕೆ ಅನ್ನೋದನ್ನು ನಾನು ಹೇಳಲೇಬೇಕು. ಯಾಕೆಂದರೆ ಇದರ ಬಹಳಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೂಡ ಇದೆ. ಈಗಾಗಲೇ ಕನ್ಸೀವ್ ಆಗಿರ್ತಕ್ಕಂಥ ಈಕೆಯ ಗರ್ಭಪಾತವನ್ನು ಕೂಡ ಮಾಡಿಸಲಾಗಿದೆ. ಪಾಪ ಅಮಾಯಕ ಗಂಡ, ನಾನು ಆತನನ್ನು ಫೋಟೋನ ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ, ಒಂದ್ಸರಿ ಗೊತ್ತಿರಲಿ ಅಂತ. ಪ್ರಕಾಶ್ ಅನ್ನೋ ಒಬ್ಬ ಹಳ್ಳಿ ಹುಡುಗ, ಈತನ ಊರು ಕೂಡ ಮುಖಂದೂರು ಬಳಿಯಲ್ಲಿರ್ತಕ್ಕಂಥ ಒಂದು ಊರಿನವನು. ಮುಖಂದೂರು, ಹಾಸನದ ಮುಖಂದೂರು ಅನ್ನೋ ಗ್ರಾಮದ ಪ್ರಕಾಶ್ ಎಂಬಾತ ಒಂದು ಬಡ ಕುಟುಂಬ ಅಂದ್ರೇನು ತುಂಬ ಅಲ್ಲ, ರೈತಾಪಿ ಕುಟುಂಬ ಅಂತ ಹೇಳ್ಬೋದು. ಒಂದಿಷ್ಟು ಜಮೀನಿದೆ, ಟ್ರ್ಯಾಕ್ಟರ್ ಇದೆ. ಇವರ ಅಮ್ಮನ ಸ್ವಂತ ತಮ್ಮನ ಮಗಳು, ಅಂದರೆ ಸೋದರ ಮಾವನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಓಕೆ, ಆಕೆ ಆರಂಭದಲ್ಲಿ ಹೇಳಿದ್ದು, ಇದೇ ಹರ್ಷಿತಾ ಆರಂಭದಲ್ಲಿ ಹೇಳ್ತಾ ಇದ್ಲಂತೆ, ನಾನು ಮದುವೆ ಆದರೆ ನಿನ್ನನ್ನೇ ಮದುವೆ ಆಗೋದು ಅನ್ನೋ ರೀತಿಯಾಗಿ. ಸೂರ್ಯವಂಶ ಸಿನಿಮಾ ಡೈಲಾಗ್ ಇದೆ, ನೀನು ಕಟ್ಟಿದರೆ ಅದು ತಾಳಿ, ಇಲ್ಲದೆ ಬೇರೆ ಇನ್ಯಾರಾದರೂ ಕಟ್ಟಿರೋದು ಹುರುಳು ಅನ್ನೋ ರೀತಿಯಾಗಿ. ಆ ಥರದೊಂದು ಸಿನಿಮಾ ಡೈಲಾಗ್ ಕೂಡ ಈಕೆ ಹೊಡೆದಿದ್ದಾಳೆ. ಯಾರ ಜೊತೆ? ಪ್ರಕಾಶ್ ಜೊತೆ ಮದುವೆ ಆಗಬೇಕಾದ್ರೆ. ಸ್ವಂತ ಮಾವನ ಮಗಳಲ್ಲ, ಸೋದರ ಮಾವನ ಮಗಳಲ್ಲ ಅಂತ ನಂಬಿ ಪ್ರಾಮಾಣಿಕವಾಗಿರ್ತಾಳೆ, ನಿಷ್ಠೆಯಿಂದ ಇರ್ತಾಳೆ ಅಂತ ಮದುವೆಯಾದಂಥ ಪ್ರಕಾಶ್. ಆದರೆ ಬರ್ತಾ ಈಕೆ ವರ್ಷ ಬದಲಾಗಿದೆ. ಕೊನೆಗೆ ಇನ್ಸ್ಟಾಗ್ರಾಮ್ಗೆ ಯಾವಾಗ ಹುಚ್ಚು ಹಿಡೀತೋ ಅದಾದಮೇಲೆ ಹೊಸ ಪ್ರೊಫೈಲ್ಗಳನ್ನು ವಿಸಿಟ್ ಮಾಡೋದು, ಯಾರಾದರೂ ಮೆಸೇಜ್ ಮಾಡಿದ್ರೆ ಗೊತ್ತಾದ ಈ ಥರದವ್ರನ್ನೇ ಚೂಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬ ಕಿಡಿಗೇಡಿ ಯುವಕರು ಆ ಥರದವ್ರನ್ನ ಚೂಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ. ಅದಾದಮೇಲೆ ಈ ಸಚಿನ್ ಶೆಟ್ಟಿ ಅನ್ನೋನಿಗೆ ಸಿಕ್ಕಿರೋದೇ ಈ ಹರ್ಷಿತಾ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ, ನೋಡ್ಲಿಕ್ಕೂ ಕೂಡ ಚಂದ ಇದ್ದಾರೆ ಈ ಹುಡುಗಿ, ಮಹಿಳೆ ಅನ್ನೋ ರೀತಿಯಾಗಿ ನೀವೆಲ್ಲರೂ ಕೂಡ ಭಾವಿಸ್ತಾ ಇದ್ದೀರಿ. ಹಾಗೆ ಚಂದ ಇರೋ ಮಹಿಳೆಗೆ ಈತ ಗಾಳ ಹಾಕಿರೋದು. ಇತ್ತೀಚೆಗೆ ಹುಡುಗರಿಗೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಎಲ್ಲ ಆಂಟಿಗಳ ಹಿಂದೆ ಬಿದ್ದು ಬಿಟ್ಟಿದ್ದಾರೆ ಅನ್ನೋ ರೀತಿಯ ಕಮೆಂಟ್ಸ್ಗಳು ಕೂಡ ಈ ಕೇಸ್ನಲ್ಲಿ ಕೇಳಿ ಬರ್ತಾ ಇರೋದು. ಒಟ್ಟಾರೆಯಾಗಿ ಯಾವಾಗ ಈತ ಆಕೆಯನ್ನ ಪ್ರೀತಿಸಿದ, ಮರಳು ಮಾಡ್ದ, ಓಡೋಗ್ಬೇಕು ಅನ್ನೋ ರೀತಿಯಾಗಿ ಆಯ್ತಲ್ಲ, ಇದು ಫಸ್ಟ್ ಚಾಪ್ಟರ್ ಫಸ್ಟ್. ಇದರಲ್ಲಿ ನಿಮಗೆ 2 ಚಾಪ್ಟರ್ಗಳಿದಾವೆ ಸಿನಿಮಾ ರೀತಿಯಲ್ಲಿ. ಫಸ್ಟ್ ಚಾಪ್ಟರ್ ಏನು ಅಂದರೆ, ಮೊದಲು ಈಕೆಯನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಅದಕ್ಕೆ ಇವಳು ಏನು ಮಾಡ್ತಾಳೆ, ನನಗೆ ಸ್ವಲ್ಪ BP ಸಮಸ್ಯೆ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ,
ಏನೋ ಒಂದು ರೀತಿಯಾದಂಥ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋ ರೀತಿಯಾಗಿ ನೆಪವನ್ನು ಒಡ್ಡಿ ಈಕೆ ಅಲ್ಲಿಂದ ಮನೆಯಿಂದ ಹೊರಗೆ ಹೋಗೋ ಪ್ಲಾನನ್ನು ಮಾಡ್ತಾಳೆ. ನೋಡಿ, ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿರೋದು. ಆಸ್ಪತ್ರೆಯಲ್ಲಿ ಈಕೆ ಅಡ್ಮಿಟ್ ಆದಾಗಲೂ ಕೂಡ ಆತ ಒಂದು ಬಾರಿ ಹಾಸ್ಪಿಟ್ಲಿಗೆ ಬಂದು ಆಕೆಯನ್ನು ಭೇಟಿಯಾಗಿ ಅವನೇ ಕೈ ತುತ್ತನ್ನು ತಿನ್ನಿಸಿ ಹರ್ಷಿತಾಗೆ ಹೋಗಿದ್ನಂತ. ನೋಡಿ, ಇದೆಲ್ಲವೂ ಕೂಡ ಚಾಟಿಂಗ್ನಲ್ಲಿ, ಫೋನ್ ಚಾಟಿಂಗ್ನಲ್ಲೂ ಕೂಡ ವೈರಲ್ ಆಗ್ತಾ ಇರೋದು. ಗಂಡ ಮತ್ತು ಅದನ್ನು ಕೂಡ ಕೇಳಿದಾನೆ. ಯಾರೋ ಒಬ್ಬ ಬಂದಿದ್ದಂತೆ ಸಚಿನ್ ಶೆಟ್ಟಿ ಅನ್ನೋನು ಹಾಸ್ಪಿಟ್ಲಿಗೆ, ಅವನೇ ಬಂದಿನಿ ತುತ್ತು ಮಾಡಿ ತಿನ್ನಿಸಿದ್ನಂತೆ ಅಂತ. ಅದಕ್ಕೆಲ್ಲವೂ ಈಕೆ ಕೊಡ್ತಕ್ಕಂಥ ಕ್ಲಾರಿಟಿ ಅದೆಲ್ಲ ಸುಳ್ಳು, ನಾನೇನಕ್ಕೆ ಅವನೇನಕ್ಕೆ ತಿನ್ನಿಸ್ತಾನೆ, ಅಲ್ಲಿ ಪಕ್ಕದಲ್ಲಿ ಬೆಡ್ನಲ್ಲಿ ಇರಲಿಲ್ವಾ, ಬೇರೆಯವರು ನರ್ಸಿದ್ರು, ಆ ರೀತಿಯಾಗಿ ಏನೂ ಆಗಿಲ್ಲ ಅನ್ನೋ ರೀತಿಯಾಗಿ ಅಂತ ಕ್ಲಾರಿಫೈ. ಜೊತೆಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಚಿನ್ನ, ನೀನು ಇಲ್ಲದೆ ಇದ್ದರೆ ನಾನು ಬದುಕೋದೇ ಇಲ್ಲ, ನಾನು ನೀನು ಜೊತೆಯಾಗಿ ಬದುಕೋಣ, ಮಿಸ್ ಯು ಕಿರಾತಕ ಅನ್ನೋ ರೀತಿಯಾದಂಥ ಚಾಟಿಂಗ್ಸ್ ಕೂಡ ಗಂಡನೊಂದಿಗೆ ಇರಬೇಕಾದ್ರೆ ಆಗಿರೋದು. ನೋಡಿ, ಒಟ್ಟಾರೆಯಾಗಿ ಈಕೆ ಅವನ ಜೊತೆಗೆ ಪರಾರಿಯಾಗೋ ಡಿಸೈಡ್ ಮಾಡಿದ ನಂತರ, ಅಂದರೆ ಓಡೋಗೋ ಡಿಸೈಡ್ ಮಾಡಿದ ನಂತರ, ಫಸ್ಟ್ ಚಾಪ್ಟರ್ಲಿ ಇವರಿಬ್ರು ಓಡೋಗ್ತಾರೆ. ಅದು ಗೊತ್ತಾದ ನಂತರ ಗಂಡ ಕರ್ಕೊಂಡು ಬಂದು ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಒಪ್ಪಿಸಿ ಮನವೊಲಿಸಿ ಪೊಲೀಸ್ನವರೆಲ್ಲ ತಿಳಿ ಹೇಳಿದ ನಂತರ ನೆಕ್ಸ್ಟ್ ಮನೆಗೂ ಕೂಡ ಕರ್ಕೊಂಡು ಬರಲಾಗತ್ತೆ, ಮುಖಂದೂರು ಗ್ರಾಮಕ್ಕೂ ಕೂಡ ಕರ್ಕೊಂಡು ಬರಲಾಗತ್ತೆ. ನೋಡಿ, ನಾನು ಆರಂಭದಲ್ಲಿ ಹಾಸ್ಪಿಟ್ಲ್ ಹೇಳಿದ್ನಲ್ಲ, ಹಾಸ್ಪಿಟ್ಲ್ ಹೆಸರು ಹಿಡವಲಿಪ್ಪೆ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ನೋಡಿ, ಆ ಹಿಡವಲಿಪ್ಪೆ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆಗಳ ಸಂಬಂಧವಾಗಿ ಅವರಿಬ್ಬರು ಚಾಟ್ ಮಾಡಬೇಕಾದ್ರೆ ಇನ್ನೊಂದಿಷ್ಟು ಅಚ್ಚರಿಯ ಅಂಶಗಳು ಕೂಡ ಕೇಳಿ ಬರ್ತಾ ಇರೋದು. ನೀನು ಕನ್ಸೀವ್ ಆಗಿದ್ದೆ, ಅದನ್ನು ಕೂಡ ತೆಗ್ಸಿದೆಯಂತೆ, ಗರ್ಭಪಾತ ಮಾಡಿಸಿದೆಯಂತೆ ಅನ್ನೋ ರೀತಿಯಾಗಿ. ಇಲ್ಲ ಹಾಗೇನಿಲ್ಲ, ಅದು ಅವನದಲ್ಲ, ನಿಂದೆ ಅದು ಅನ್ನೋ ರೀತಿಯಾಗಿ ಅವಳು ಕೂಡ ಕ್ಲಾರಿಟಿ ಕೊಡ್ತಾಳೆ. ಅದಾದ್ಮೇಲೆ ಅವನು ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸ್ತಾನೆ. ಅನುಮಾನ ವ್ಯಕ್ತಪಡಿಸೋದಾಗಿದ್ದರೆ ನೀನು ಚೆಕ್ ಮಾಡಿಸ್ಬೇಕಿತ್ತು, ನಿಂದಾಗಿರೋದಕ್ಕೆ ನಾನು ನಿನ್ನ ಪರ್ಮಿಷನ್ ತೆಗೆದುಕೊಂಡೆ, ಅವನ ಹತ್ರ ಏನಕ್ಕೆ ನಾನು ಕೇಳೇ ಇಲ್ಲ ಈ ವಿಷಯವಾಗಿ ಅನ್ನೋ ರೀತಿಯಾದಂಥ ಮಾತುಗಳನ್ನು ಆಡ್ತಾನೆ. ನೋಡಿ, ಇದು ವಿಪರೀತ ಹಂತಕ್ಕೂ ಕೂಡ ಹೋಗಿರೋದು. ಸ್ವಲ್ಪ ಮಟ್ಟಿಗೆ ಇದು ನಿಮಗೆ ಕ್ಲೇಶ ಅಂತ ಅನ್ನಿಸ್ಬೋದು, ಯಾವ ರೀತಿಯಾದಂಥ ಹೊಲಸು ಸಮಾಜದಲ್ಲಿ ನಾವಿದ್ದೀವಿ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇರ್ಬೋದು. ಆದರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ವಿವರಿಸ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದಾದ ನಂತರ ನೋಡಿ, ಚಾಪ್ಟರ್ 1 ಮುಗೀತು. ಮನೆ ಕರ್ಕೊಂಡು ಬರ್ತಾನೆ. ಮನೆ ಕರ್ಕೊಂಡು ಬಂದ ರಾತ್ರಿ ಮತ್ತೆ ಇನ್ನೊಂದು ರೀತಿಯಾದಂಥ ಸಚಿನ್ ಶೆಟ್ಟಿ ಪ್ಲಾನ್ ಮಾಡ್ತಾನೆ. ಒಬ್ಬ ಗೆಳೆಯನನ್ನು ಕರ್ಕೊಂಡು ಬಂದು ಮನೆ ಹತ್ರ ಬರ್ತೀನಿ, ಇಲ್ಲಿಂದ ಹೋಗೋಣ ಅಂತ. ನೋಡಿ, ಫೋನ್ ಏನೆಲ್ಲವನ್ನು ಮಾಡ್ಬೋದು ಅಂತ. ಗಂಡ ಯಾವ ಮಟ್ಟಿಗೆ ಅಮಾಯಕ ಇದ್ದಾನೆ ಅಂದ್ರೆ ನಗು ಬರುತ್ತೆ ನನಗೆ. ಯಾಕೆಂದರೆ ನೋಡಿ, ಮನೆಗೆ ಬಂದಿದ್ದಾನೆ, ಊಟ ಮಾಡಿಸಿದಾನೆ, ಇವಳು ಸ್ನಾನ ಮಾಡ್ಕೊಂಡು ಬಂದೇಳೆ, ಗಂಡನ ತಲೆಗಿಲೆ ಎಲ್ಲನ ಒರೆಸಿ ಕೂರಿಸಿ ಊಟಕ್ಕೆ ಕೊಟ್ಟು, ಅದಾದ ಮೇಲೆ ನಂತರ ಒಂದು ವಾಟರ್ ಬಾಟ್ಲಲ್ಲಿ ಕಮ್ಮಿ ನೀರು ಇದ್ದದ್ದನ್ನು ಅದನ್ನ ನೀರು ತುಂಬ್ಕೊಂಡು ಬಂದು ಇವನಿಗೆ ಕೊಟ್ಲಂತೆ. ಅದು ಏನು ಕೊಟ್ಲೋ ಗೊತ್ತಿಲ್ಲ, ನಿದ್ದೆ ಮಾತ್ರೆ ಅನ್ನೋದು ಅವರ ಪ್ರಕಾಶ್ ಮತ್ತು ಅವರ ತಾಯಿ ಅಂದರೆ ಈ ಹರ್ಷಿತಾ ಅವರ ಅತ್ತೆಯವರು ಹೇಳ್ತಾ ಇರೋದು. ಹಾಗಾಗಿ ಅದಾದ ನಂತರ ಅವ್ನು ನಿದ್ದೆ ಮಂಪ್ರಿಗೆ ಜಾರ್ ಬಿಟ್ಟಿದ್ದಾನೆ. ಅಲ್ಲಿಂದ ಕಾರ್ನಲ್ಲಿ ಪರಾರಿಯಾಗಿರೋದು. ಊರಿನವರೆಲ್ಲರೂ ಕೂಡ ನೋಡಿದ್ರಂತೆ. ಏನು ಮಾಡ್ತಾರಲ್ವ ಊರಿನವರು, ಊರು ಸಹ ಬರೀ ನಮಗೆ ಹಾಕಪ್ಪ ಅಂತ ಅನೇಕರು ಇಡ್ತಾರೆ. ಅದಾದಮೇಲೆ ಕಾರ್ನಲ್ಲಿ ಹೋಗಿರೋದು. ಆ ನಂತರವೂ ಕೂಡ ನೋಡಿ, ಇವನು ಎಲ್ಲ ಒಂದು ಸರಿ ನೀನು ಸಚಿನ್ ಶೆಟ್ಟಿ ಜೊತೆ ಪಾರಾಗ್ಬಿಟ್ಟಿದೆ, ಹಾಳಾಗಿ ಹೋಗು, ಇನ್ನು ಮುಂದೆ ಚೆನ್ನಾಗಿರು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ನಾನು ಬೇರೆಯವ್ರಾಗಿದ್ರೆ ಕೊಚ್ಚಾಕ್ಬಿಡ್ತಿದ್ರು ಅನ್ನೋ ರೀತಿಯಾಗಿ ಮಾತನಾಡ್ತಾರೆ ಅಪ್ಪ ಪಾಪ ಪ್ರಕಾಶ್ ಅನ್ನೋರು. ನೆಕ್ಸ್ಟ್ ಇನ್ನೊಂದು ಸರಿ ಓಡೋದ ನಂತರವೂ ಕೂಡ ಮತ್ತೆ ಅದೇ ಸಚಿನ್ ಶೆಟ್ಟಿಗೆ ಫೋನ್ ಮಾಡಿದ್ದಾರೆ ಇವರು ಪ್ರಕಾಶ್ ಅನ್ನೋರು. ಫೋನ್ ಮಾಡಿ ನೀನೇನಾದ್ರು ಕರ್ಕೊಂಡೋಗಿದೆ ಅಂತ. ನನಗೆ ಗೊತ್ತಿಲ್ಲಪ್ಪ, ನೀನೆಲ್ಲೋ ನೋಡ್ಕೊ, ನೀನು ಹೇಳ್ತೀನ, ಅವಳು ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಇವ್ನು ಸಚಿನ್ ಶೆಟ್ಟಿ ಮಾತಾಡೋದು. ಅದಾದ ನಂತರ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದೇ ವಿಡಿಯೋ ಇದು ನೋಡಿ, ಕಾಲಿಗೆ ಉಂಗುರವನ್ನು ಹಾಕ್ತಾ ಇರೋದು ಮತ್ತೆ ತಾಳಿಯನ್ನು ಕಟ್ತಾ ಇರೋ ವಿಡಿಯೋ. ಟೋಟಲಿ ಇವರು ಮತ್ತೆ ಮದುವೆ ಆಗಿದ್ದಾರೆ ಅನ್ನೋ ಕ್ಲಾರಿಟಿ. ಇನ್ನು ಮುಂದೆ ಏನು ಮಾಡೋದು, ಎಲ್ಲ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗಿದೆ. ಮಾಧ್ಯಮಗಳ ಮುಂದೆ ಬಂದು ಪಾಪ ಅವ್ರ ಕುಟುಂಬದವರು ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಈಗೆಲ್ಲ ಆಯಿತು ಅಂತ ಎಷ್ಟು ಕೇಳ್ಕೊಂಡೆ ಬೇಡ್ಕೊಂಡೆ ಅಂತ. ನಾನು ಅದಕ್ಕೆ ಹೇಳ್ತಾ ಇರೋದು ನೋಡಿ, ಒಂದು ಕುಟುಂಬ, ಒಂದು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಫ್ಯಾಮಿಲಿ, ರೈತರು ಫ್ಯಾಮಿಲಿಗಳು, ಜೊತೆಗೆ ಅವ್ನು ಟ್ರ್ಯಾಕ್ಟ್ರು ಉಳುಮೆ ಮಾಡಿಕೊಂಡು ಹೊಲ ಗದ್ದೆ ಫ್ಯಾಮಿಲಿ ಕಷ್ಟ ಅಂತ ಇದ್ದಂಥವನು. ಅವನು ಸ್ವಲ್ಪ ಶೋಕಿ ಬಯಸೋ ಹುಡುಗ ಇರಬೇಕು. ಬಣ್ಣದ ಜಗತ್ತು, ರಂಗಿನ ದುನಿಯಾ, ಇನ್ನೊಂದಿಷ್ಟು ನೀವು ಮಾತನಾಡೋಕ್ಕೆ ಸಮಯನೂ ಕೂಡ ಇದೆ. ಹಾಗಾಗಿ ಇವಳ ಜೊತೆ ಸಮಯ ಕೊಟ್ಟು ಈ ರೀತಿಯಾಗಿ ಕರ್ಕೊಂಡು ಓಡೋಗಿದ್ದಾನೆ. ಮುಂದಿರೋ ಆಪ್ಷನ್ ಏನು? ಈಗಲೂ ಕೂಡ ಕರೆದ್ರೆ ನಾನು ಆಕೆ ಜೊತೆಗೆ ಜೀವನ ಮಾಡ್ತೀನಿ ಅಂತಾನ ಪ್ರಕಾಶ್, ಅಥವಾ ಪ್ರಕಾಶ್ಗೆ ಇರೋ ಒಂದು ಆಪ್ಷನ್ ಏನು ಅಂದ್ರೆ ಅವ್ರ ಅತ್ತೆ ಹೇಳೋ ರೀತಿಯಾಗಿ ಆ ಪರಮ ಪಾಪಿ ಪರಮನಿಚ ಅವನಿಗೆ ಪನಿಷ್ ಆಗಬೇಕು ಅಂತ. ಬಟ್ ನೋಡಿ, ನಮ್ಮ ಕಾನೂನಲ್ಲಿ ಅಕ್ರಮ ಸಂಬಂಧಗಳಿಗೆ ಹೆಂಡತಿ ಇನ್ನೊಂದು ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ದೂರು ಕೊಟ್ಟರು ಕೂಡ ಅದು ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ.
ಕಾನೂನಲ್ಲಿ ಅವ್ರಿಗೆ ಶಿಕ್ಷೆನೂ ಕೂಡ ಇಲ್ಲ. ಗಂಡ ಅಕ್ರಮ ಸಂಬಂಧ ಇಟ್ಕೊಳ್ಳಿ, ಹೆಂಡತಿ ಅಕ್ರಮ ಸಂಬಂಧ ಇಟ್ಕೊಳ್ಳಿ, ಎನ್ಕರೇಜ್ ಮಾಡ್ತಾ ಇಲ್ಲ. ಬಟ್ ಆದರೆ ಒಂದು ತಿಳಿ ಹೇಳಬಹುದು, ಸಾಂತ್ವನ ಕೇಂದ್ರದಲ್ಲಿ ಬುದ್ಧಿ ಹೇಳ್ಬೋದು. ಒಂದ್ಸರಿ ಆ ಕೆಲಸ ಮಾಡಾಗಿದೆ, ಆಕೆ ಬುದ್ಧಿ ಕಲ್ತಿಲ್ಲ, ಇನ್ನು ಆಕೆಗೆ ಭವಿಷ್ಯವೇ ಬುದ್ಧಿ ಕಲಿಸಿದ್ರೆ ಮತ್ತೆ ಕುಟುಂಬವನ್ನು ನೆಚ್ಕೊಂಡು ಅಥವಾ ಅವರ ಮಗನನ್ನು ಹುಡುಕೊಂಡಾದರೂ ಬರಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಈ ಥರದ ಕೇಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಆಗಿತ್ತೆ ಅಂತ ಅನ್ಸೋದಿಲ್ಲ ನಾನು, ಈ ಥರದ ಘಟನೆಗಳು ಆಗಬಾರ್ದು. ಬಟ್ ಇನ್ನಷ್ಟು ಅಪ್ಡೇಟ್ಸ್ಗಳು ನಿಮಗೆ ಬೇಕಾಗಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.